ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪೂಜಾ ರೂಮಲ್ಲೂ ಕೂಡ ಉಪಯೋಗವಾಗುವಂತಹ 25 ಪೂಜಾ ರೂಮ್ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಇದೇ ಥರ ಬಲ್ಕ್ ಕ್ವಾಂಟಿಟಿಯಲ್ಲಿರುವಂಥ ಆಲ್ಮೋಸ್ಟ್ 45 to 30 ಟಿಪ್ಸ್ ಇರುವಂತಹ 2 ವಿಡಿಯೋಸ್ನ ರಿಲೀಸ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಲಿಂಕ್ಸ್ ಬೇಕಂದರೆ ನಾನು ಇದೇ ವಿಡಿಯೋ ಕೊನೆಯಲ್ಲಿ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಈ ಥರದ ಪುಟ್ಟ ವಿಗ್ರಹಗಳು ಎಲ್ಲ ಪೂಜಾ ರೂಮ್ಸಲ್ಲೂ ಕೂಡ ಯೂಸ್ ಮಾಡ್ತಾ ಇರ್ತೀವಲ್ವಾ. ಈ ವಿಗ್ರಹಗಳೆಲ್ಲ ಕೂಡ ಒಂದೇ ಹೈಟಲ್ಲಿ ಇರಬೇಕು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಕಾಯಿನ್ಸ್ನ ಯೂಸ್ ಮಾಡಿಕೊಂಡು ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯೂಶಲಿ ವಿಗ್ರಹಗಳೆಲ್ಲ ಒಂದೇ ಸರಿ ತೊಗೊಳ್ಳೋದಾದರೆ ನೋಡಿಕೊಂಡು ಒಂದೇ ಹೈಟಲ್ಲಿ ತೊಗೊಂಡಿರ್ತೀವಿ. ಒಂದೊಂದು ಸತಿ ಒಂದೊಂದು ವಿಗ್ರಹನ ತೊಗೊಂಡಿದ್ರೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀವಲ್ವ, ಅಂಥವ್ರಿಗೆ ಇದು ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಎಲ್ಲ ವಿಗ್ರಹಗಳು ಕೂಡ ಒಂದೇ ಹೈಟಲ್ಲೇ ಇದೆ. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮನೇಲಿ ಕೂಡ ಈ ಥರದ ವಿಗ್ರಹಗಳಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಪು, ಕರ್ಪೂರನ ಜಾಸ್ತಿ ತೊಗೊಂಡು ಬಂದಾಗ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕರ್ಪೂರನ ತೊಗೊಂಡು ಬಂದು ಇಟ್ಕೊಂಡ್ರೆ ಮೆಲ್ಟ್ ಆಗ್ತಿರುತ್ತೆ ಅಲ್ವಾ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಕಂಟೈನರಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಕಾಟನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಇದರಲ್ಲಿ ಕರ್ಪೂರನ ಹಾಕಿ ಸ್ಟೋರ್ ಮಾಡೋದ್ರಿಂದ ಕರ್ಪೂರ ಯಾವುದೇ ಕಾರಣಕ್ಕೂ ಕರಗ್ದಿರ ಇರುತ್ತೆ. ಇದರಲ್ಲಿ ಅಕ್ಕಿನ ಯೂಸ್ ಮಾಡಿರೋದ್ರಿಂದ ಅಲ್ಪ ಸ್ವಲ್ಪ ತೇವಾಂಶ ಏನಾದರೂ ಇದ್ರೂ ಕೂಡ ಅಕ್ಕಿ ಅನ್ನೋದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಟ್ರಿಕ್ಕು, ಸಾಮಾನ್ಯವಾಗಿ ಈ ಥರ ಬತ್ತಿ ಎಲ್ಲ ಮಾಡಬೇಕು ಅಂದರೆ ಉಪಯೋಗಿಸ್ತಾ ಇರುವಂಥ ಪೊರ್ಕೆ ಕಡ್ಡಿನ ಯೂಸ್ ಮಾಡಿಕೊಂಡು ಬತ್ತಿಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಈಗ ಪೊರ್ಕೆ ಕಡ್ಡಿಗಳು ಎಲ್ಲರ ಮನೆಯಲ್ಲೂ ಕೂಡ ಅವೈಲಬಲ್ ಇರಲ್ಲ ಅಲ್ವಾ. ಸೊ ಅಂಥ ಟೈಮಲ್ಲಿ ಈ ಥರ ಅಗರ್ಬತ್ತಿ ಕಡ್ಡಿನ ಕೂಡ ಯೂಸ್ ಮಾಡಿಕೊಂಡು ಬತ್ತಿಗಳನ್ನ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಅಗರ್ಬತ್ತಿ ಕಡ್ಡಿ ಮೇಲಿರುವಂತಹ ಆ ಬ್ಲಾಕ್ನೆಸ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಕ್ಲೀನಾಗಿರುವಂತಹ ಒಂದು ಸ್ಪೇಸಲ್ಲಿ ಈ ಥರ ಹತ್ತಿನ ಯೂಸ್ ಮಾಡಿಕೊಂಡು ಬತ್ತಿಗಳನ್ನ ಮಾಡ್ಕೊಳ್ಬೋದು. ಪೂಜಾ ರೂಮಲ್ಲೇ ಮಾಡ್ತಾ ಇರೋದ್ರಿಂದ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಮರದ ಮೇಲೆ ಅಥವಾ ಮಣೆ ಮೇಲೆ ಕೂಡ ಈ ಥರ ಬತ್ತಿಗಳನ್ನ ಮಾಡ್ಕೊಳ್ಬೋದು. ನೆಕ್ಸ್ಟು, ಈ ಥರದ್ದು ವೇಸ್ಟ್ ಬಾಟಲ್ಸ್ನ ಪೂಜಾ ರೂಮಲ್ಲಿ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಈವನ್ ಈ ಥರ ಟಿಕ್ ಟಾಕ್ ಬಾಕ್ಸಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಸ್ವೀಟ್ ಬಾಕ್ಸ್ ಇರ್ಬೋದು, ಪ್ಲಾಸ್ಟಿಕ್ ಬಾಕ್ಸಸ್ನೆಲ್ಲ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ 1 by 1 ನೋಡ್ತಾ ಹೋಗೋಣ. ಫಸ್ಟು ಪ್ಲಾಸ್ಟಿಕ್ ಬಾಟಲ್ಸ್ನ ಈ ರೀತಿ ಬಾಕ್ಸಸ್ ಎಲ್ಲ ಇರುತ್ತೆ ಅಲ್ವಾ, ಈ ಫುಡ್ ಎಲ್ಲ ಆರ್ಡರ್ ಮಾಡಿದಾಗ ಕಂಟೈನರ್ಸ್ ಇರ್ಬೋದು, ಸ್ವೀಟ್ ಬಾಕ್ಸಸ್ ಬಂದಾಗ ಈ ಥರದ ಪ್ಲಾಸ್ಟಿಕ್ ಕಂಟೈನರ್ಸ್ ಇರುತ್ತೆ. ಇದರಲ್ಲಿ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡುವಂಥ DIY ಪೇಸ್ಟ್ ಇರ್ಬೋದು, ಪೀತಾಂಬರಿ ಅಥವಾ ಸಬೀನ, ಇದನ್ನೆಲ್ಲ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದೇ ಥರ ಸ್ವೀಟ್ ಬಾಕ್ಸಲ್ಲಿ ಪೂಜಾ ರೂಮಲ್ಲಿ ಯೂಸ್ ಮಾಡುವಂಥ ವಸ್ತುಗಳನ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸ್ವೀಟ್ ಬಾಕ್ಸ್ ತಂದ ಕೂಡಲೇ ಇಮ್ಮಿಡಿಯೇಟಾಗಿ ನೀಟಾಗಿ ವೈಪ್ ಮಾಡಿ ಇಟ್ಕೊಳ್ಳೋದಾದರೆ ಈ ಥರ ಕಾಯಿನ್ಸ್ ಇರ್ಬೋದು ಅಥವಾ ಈ ಗೋಮತಿ ಚಕ್ರಗಳೆಲ್ಲ ಇರುತ್ತೆ ಅಲ್ವಾ, ಅರ್ಚನೆ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದನ್ನೆಲ್ಲ ಕೂಡ ಈ ಥರ ಸ್ವೀಟ್ ಬಾಕ್ಸಸ್ಸಲ್ಲಿ ಹಾಕ್ಕೊಂಡು ಸಪ್ರೇಟಾಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಈ ಥರದ್ದೆಲ್ಲ ಯೂಸ್ ಮಾಡ್ತೀರಾ ಅನ್ನೋದಾದರೆ ಒಂದೊಂದಕ್ಕೆ ಒಂದೊಂದು ಸ್ವೀಟ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಬೋದು. ಈ ಥರ ಏರಿಯಲ್ ಬಾಟಲ್ಸ್ ಇದ್ದರೆ ಆಯಿಲ್ನ ಸ್ಟೋರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಅನ್ನೋದ್ರಿಂದ ಇಲ್ಲಿ ಮತ್ತೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಸೊ ಹಾಕೋಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ. ಈ ಒಂದು ಶೇಪ್ ಏನಿದೆ ಇಲ್ಲಿ ನೋಡ್ತಿದ್ದೀರಲ್ವ, ಆಯಿಲ್ ಹಾಕಬೇಕಾದ್ರೂ ಕೂಡ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಬೋದು. ಈವನ್ ವಿಮ್ ಲಿಕ್ವಿಡ್ ಬಾಟಲ್ಸು ಕೂಡ ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿಕೊಂಡು ಆಯಿಲ್ ಹಾಕೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಈ ಥರದ ಪುಟ್ಟ ಬಾಟಲ್ಸ್ನೆಲ್ಲ ಕೂಡ DIY ಪೇಸ್ಟ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ವ. ಸೊ ಈ ಥರ DIY ಪೇಸ್ಟ್ನ ವಾಟರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಥರ ಪ್ರಿಲ್ ಬಾಟಲ್ ಇರ್ಬೋದು ಅಥವಾ ವಿಮ್ ಲಿಕ್ವಿಡ್ ಬಾಟಲ್ಸಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ನಾರ್ಮಲ್ ಆಗಿ ಡೈಲಿ ಬೇಸಿಡ್ ಮೇಲೆ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ. ಈ DIY ಪೇಸ್ಟನ್ನ ಯಾವ ಥರ ಮಾಡೋದು ಅಂತ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಡೈಲಿ ಕೂಡ ನೀವು ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ಈ DIY ಪೇಸ್ಟ್ನ ಒಂದು ಸತಿ ಆದರೂ ಯೂಸ್ ಮಾಡಲೇಬೇಕು. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಈ ಥರ ಸಿಲ್ವರ್ ಐಟಮ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಟ್ರಿಕ್ನ ಶೇರ್ ಮಾಡ್ತಾ ಇದ್ದೀನಿ. ವಿಭೂತಿ ಇರುತ್ತೆ ಅಲ್ವಾ, ಈ ಒಂದು ವಿಭೂತಿನ ಪೌಡರ್ ಮಾಡಿ ಒಂದು ಕವರಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ಒಂದು ಬೌಲಲ್ಲಿ ಸ್ವಲ್ಪ ಹಾಕ್ಕೊಂಡು ನೀರು ಜೊತೆಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಬೆಳ್ಳಿ ದೀಪಗಳಿಗೆ ರೆಡಿ ಮಾಡ್ಕೊಂಡಿರುವಂತಹ ವಿಭೂತಿ ಪೇಸ್ಟ್ನ ಅಪ್ಲೈ ಮಾಡ್ತಾ ಇದ್ದೀನಿ.
ಒನ್ಸ್ ನಾವು ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಒಂದು ಪೇಸ್ಟ್ನ ಅಪ್ಲೈ ಮಾಡಬೇಕಾಗತ್ತೆ. ಈ ವಿಭೂತಿ ಪೇಸ್ಟ್ನ ಅಪ್ಲೈ ಮಾಡೋದ್ರಿಂದ ದೀಪಗಳು ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಇನ್ನು ಅಲ್ಪ ಸ್ವಲ್ಪ ಏನಾದ್ರು ಜಿಡ್ಡಿದ್ರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಡ್ರೈ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಡಲ್ ಆಗಿದೆ ಅನ್ನೋದಾದರೆ ಈ ಥರ ಪೇಸ್ಟ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ವಾಶ್ ಮಾಡಿ ಕೂಡ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಕ್ಯಾಮ್ರಾನ ಜಾಸ್ತಿ ಝೂಮ್ ಮಾಡಿರೋದಕ್ಕೆ ಕ್ಲಾರಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಅದರ್ವೈಸ್ ತುಂಬ ಎಕ್ಸಲೆಂಟ್ ಆಗಿ ಇದು ವರ್ಕ್ ಆಗುತ್ತೆ. ಇದೇ ಥರ ಹಳೆ ವಿಭೂತಿ ಪೌಡರ್ನ ವಿವಿಧ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ಇನ್ನೊಂದು ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ಥರದ್ದು ಟಿಕ್ ಟಾಕ್ ಬಾಟಲ್ಸ್ ಬರುತ್ತೆ ಅಲ್ವಾ, ಪುಟ್ಟದಾಗಿರುತ್ತೆ. ಈ ಬಾಟಲಲ್ಲಿ ನಾನು ವಿಭೂತಿ ಪೌಡರ್ನ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ಇದು ಪುಟ್ಟದಾಗಿರೋ ಕಾರಣ ಪೂಜಾ ರೂಮಲ್ಲಿ ಯಾವುದೋ ಒಂದು ಕಾರ್ನರಲ್ಲಿ ಕೂಡ ಇಟ್ಕೊಳ್ಬೋದು. ಡೈಲಿ ಪೂಜೆ ಮಾಡುವಾಗ ಆರತಿ ಎಲ್ಲ ಮಾಡ್ತಿರ್ತೀವಲ್ವ, ಆರತಿ ಸ್ಟ್ಯಾಂಡ್ ಕಪ್ಪಗಾಗಬಾರ್ದು ಅನ್ನೋದಾದರೆ ಈ ಪೌಡರ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ವಲ್ಪ ಪೌಡರ್ನ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಕರ್ಪೂರನ ಈ ಥರ ಹಚ್ಕೊಳ್ಬೋದು. ಇದರಿಂದ ಈ ಒಂದು ಸ್ಟ್ಯಾಂಡ್ ಕಪ್ಪಗಾಗ್ದಿರ ಇರುತ್ತೆ, ಕ್ಲೀನಿಂಗು ಕೂಡ ತುಂಬಾ ಈಸಿ ಆಗುತ್ತೆ. ಇನ್ನು ಈ ಬಾಟಲ್ ಪುಟ್ಟದಾಗಿರೋ ಕಾರಣ ಈ ಥರದ ಆರ್ಗನೈಸರ್ಸ್ ಅಲ್ಲೂ ಕೂಡ ಇಟ್ಕೊಳ್ಬೋದು. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಕರ್ಪೂರ ಎಲ್ಲ ಬೆಳಗಿದಾಗಿದೆ. ಸ್ಟ್ಯಾಂಡು ಕೂಡ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಕಪ್ಪಗಾಗಿಲ್ಲ. ಕಪ್ಪಗಾದರೂ ಕೂಡ ವಿಭೂತಿ ಆಗಿರೋ ಕಾರಣ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟ್ರಿಕ್ಕು, ಟಿಶ್ಯೂಸ್ನ ಪೂಜಾ ರೂಮಲ್ಲಿ ಯಾವ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ನೋಡೋಣ. ಯೂಶ್ವಲಿ ಬಟ್ಟೆಯಿಂದ ಕಟ್ಟೆ ಎಲ್ಲ ಒರೆಸೋದಾದರೆ ಈ ಥರ ಅರಿಶಿನ ಕುಂಕುಮದ ಮಾರ್ಕ್ಸ್ ಎಲ್ಲನೂ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಟಿಶ್ಯೂನ ಯೂಸ್ ಮಾಡ್ಕೊಳ್ಳೋದಾದರೆ ಟಿಶ್ಯೂ ವೆಟ್ನೆಸ್ನ ಡಸ್ಟ್ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೀತಿ ಪೂಜೆ ಕಟ್ಟೆನ ಒಂದ್ಸತಿ ವೈಪ್ ಮಾಡಿಕೊಂಡು ಆಮೇಲೆ ಬೇಕಂದ್ರೂ ಕೂಡ ನಾವು ಬಟ್ಟೆಯಲ್ಲಿ ಒರೆಸ್ಕೊಳ್ಬೋದು. ಅರಿಶಿನ ಕುಂಕುಮದ ಕಲೆಗಳೇನಾದರೂ ಇದ್ದರೆ ಟಿಶ್ಯೂಗೆ ಅಬ್ಸರ್ವ್ ಆಗಿರುತ್ತೆ. ಸೊ ಬಟ್ಟೆನ ಪದೇ ಪದೇ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡ್ತಿದ್ದೀರಲ್ವಾ ಎಷ್ಟೊಂದು ಅರಿಶಿನ ಕುಂಕುಮ ಅಂಟ್ಕೊಂಡಿದೆ ಅಂತ. ಈಗ ನಾನು ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಈಗ ಬಟ್ಟೆ ಕ್ಲೀನಾಗೇ ಇರುತ್ತೆ. ನೆಕ್ಸ್ಟ್ ಒನ್ನು, ತುಳಸಿ ಗಿಡನ ಹೆಲ್ತಿಯಾಗಿ ಈಸಿಯಾಗಿ ಬಿಸಿಲು ಕಡಿಮೆ ಇದ್ರೂ ಕೂಡ ಗ್ರೋ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಈಗಾಗಲೇ ಸುಮಾರು ಸತಿ ಶೇರ್ ಮಾಡಿದ್ದೀನಿ. ಈಗ ವಿಂಟರ್ ಆಗಿರೋ ಕಾರಣ ವೈಟ್ ಮಿಲಿಬಗ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಒಂದು ಅರ್ಧ ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ, 2ರಿಂದ 3 ಡ್ರಾಪಷ್ಟು ಡೆಟಾಲ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಪುಟ್ಟ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಗಿಡಕ್ಕೆ 2 ದಿನಕ್ಕೊಮ್ಮೆ ಅಥವಾ ವಾರಕ್ಕೆ ಒಂದು 2ರಿಂದ 3 ಬಾರಿ ಸ್ಪ್ರೇ ಮಾಡೋದ್ರಿಂದ ಗಿಡ ಹೆಲ್ತಿಯಾಗಿ ಗ್ರೋ ಆಗೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ಮಿಲಿಬಗ್ಸ್ ಬರ್ದಿರ ಇರುತ್ತೆ. ಇನ್ನು ಗಿಡ ಬುಷಿಯಾಗಿ ದಟ್ಟವಾಗಿ ಬೆಳಿಬೇಕಂದ್ರೂ ಕೂಡ ಇದು ಬೂಸ್ಟರ್ ಥರ ವರ್ಕ್ ಆಗುತ್ತೆ. ನೆಕ್ಸ್ಟ್, ಪೂಜಾ ರೂಮ್ಸಲ್ಲಿ ಸಣ್ಣ ಸಣ್ಣ ಜಿರಳೆಗಳು ಹುಳಗಳು ಬರ್ತಾ ಇದೆಯಾ? ಹಾಗಾದರೆ ಈ ಟ್ರಿಕ್ನ ಫಾಲೋ ಮಾಡಿ. ಈಗಾಗಲೇ ನಾನು ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋಗೋಸ್ಕರ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತಗೊಂಡು 2 ಕರ್ಪೂರನ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಅಗರಬತ್ತಿ ಮೇಲೆ ಏನಿರುತ್ತೆ ಅದನ್ನು ಕೂಡ ಪೌಡರ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಈ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬಟ್ಟೆನ ಹಿಂಡ್ಕೊಂಡು ಪೂಜಾ ರೂಮ್ನ ಒರೆಸೋದ್ರಿಂದ ಸಣ್ಣ ಸಣ್ಣ ಹುಳಗಳನ್ನೋದು ಅವಾಯ್ಡ್ ಆಗುತ್ತೆ. ಈ ಅಗರಬತ್ತಿ ಕರ್ಪೂರದ ವಾಸನೆಗೆ ಸಣ್ಣ ಸಣ್ಣ ಜಿರಳೆಗಳು ಕೂಡ ಬರ್ದಿರ ಇರುತ್ತೆ. ಪೂಜಾ ರೂಮಲ್ಲಿ ಆಗಾಗ ಸಂದರ್ಭಕ್ಕೆ ತಕ್ಕಂಗೆ ಈ ಥರ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ಪೂಜೆ ಮಾಡೋಕ್ಕೂ ಕೂಡ ಒಂದು ರೀತಿ ಇಂಟ್ರೆಸ್ಟ್ ಬರುತ್ತೆ. ಹೊಸ ಹೊಸ ಅಲಂಕಾರನ ಟ್ರೈ ಮಾಡೋದ್ರಿಂದ ಕೂಡ ಒಂದು ರೀತಿ ಮೋಟಿವೇಶ್ನಲ್ ಆಗಿರುತ್ತೆ. ಕ್ಲೀನಿಂಗ್ಗೆ ಈಸಿ ಆಗಿರ್ಬೋದು, ಮೇಂಟೆನೆನ್ಸ್ಗೆ ಈಸಿ ಪ್ರಕಾರ ಕೂಡ ನಾವು ಈ ಥರ ಚೇಂಜಸ್ ಅನ್ನೋದು ಮಾಡ್ಕೊಳ್ಬೋದು. ಸೊ ಈಗ ಮಣೆನ ಇಟ್ಟು ತೋರಿಸ್ತಾ ಇದ್ದೀನಲ್ಲ, ಇದರಿಂದ ಕೆಳಭಾಗದಲ್ಲಿರ್ಬೋದು ಸೈಡ್ಸಲ್ಲೆಲ್ಲ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದೇ ಥರ ನೀವು ಬೇರೆ ರೀತಿ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟ್ರಿಕ್ಕು, ಕೆಲವು ದೀಪಗಳಲ್ಲಿ ಈ ಥರ ಗ್ರೀನ್ ಕಲರ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಡೈಲಿ ಬೇಸಿಸ್ ಮೇಲೆ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ಇದೆಲ್ಲ ಏನು ಕಾಣಿಸ್ಕೊಳ್ಳಲ್ಲ. ವಾರಕ್ಕೊಮ್ಮೆ ದೀಪಗಳೆಲ್ಲ ಕ್ಲೀನ್ ಮಾಡ್ತೀವಿ ಅಂದಾಗ ಇದನ್ನು ನೀವು ಅಬ್ಸರ್ವ್ ಮಾಡೇ ಇರ್ತೀರಾ. ಈ ದೀಪಗಳನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಹ್ಯಾಂಡ್ ವಾಷಿಂಗ್ ಲಿಕ್ವಿಡ್ ಇರುತ್ತೆ ಅಲ್ವಾ, ಡೆಟಾಲ್. ಆ ಡೆಟಾಲ್ನ ಯೂಸ್ ಮಾಡಿ ಇವುಗಳನ್ನ ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಆಗುತ್ತೆ. ಮತ್ತೆ ಗ್ರೀನ್ ಕಲರ್ ಕಾಣಿಸ್ಕೊಳ್ದಿರ ಇರುತ್ತೆ. ನಿಮ್ಮನೇಲೂ ಕೂಡ ದೀಪಗಳು ಈ ಥರ ಆಗ್ತಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ದೀಪದೊಳಗಡೆ ಇದ್ದಿದ್ದಂತಹ ಗ್ರೀನ್ ಕಲರ್ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇದೇ ಥರ ನೀವು ಬೇರೆದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಯೂಶ್ವಲಿ ನಾರ್ಮಲಾಗಿ ಈ ಥರದ ಫೋಟೋಸ್ ಎಲ್ಲ ಇರುತ್ತೆ. ಜಸ್ಟ್ ನಾನು ಇಲ್ಲಿ ಬುಕ್ನ ತೋರಿಸ್ತಾ ಇದ್ದೀನಿ. ಇದೇ ಥರ ನಿಮ್ಮ ಮನೇಲಿ ಏನಾದ್ರು ಫೋಟೋಸ್ ಇದ್ದರೆ ಈ ಒಂದು ಫೋಟೋಸ್ಗೆ ಮೊಳೆ ಇಲ್ಲ ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಹೂವು ಎಲ್ಲ ಇಡೋದಕ್ಕೋಸ್ಕರ ಮೊಳೆ ಇದ್ದರೆ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ. ಮೊಳೆ ಇಲ್ಲ ಅನ್ನೋದಾದರೆ ಟೂತ್ ಪಿಕ್ಸ್ ಬರುತ್ತೆ ಅಲ್ವಾ, ಅದನ್ನು ತೊಗೊಂಡು ಡಬಲ್ ಸೈಡ್ ಟೇಪಿಂದ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಸೈಡ್ ಟೇಪ್ ಇಲ್ಲ ಅನ್ನೋದಾದರೆ ಸೆಲ್ಲೋ ಟೇಪ್ನಾದರೂ ಯೂಸ್ ಮಾಡಿಕೊಂಡು ಟೈಟಾಗಿ ಈ ಕಡ್ಡಿಗಳನ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ಈಗ ಇದಕ್ಕೆ ಹೂವನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಬುಕ್ ಆಗಿರೋ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ. ಫೋಟೋ ಆದರೆ ನಿಮಗೆ ಸ್ಟಡಿಯಾಗಿರುತ್ತೆ, ನೀಟಾಗಿ ಹೂಗಳನ್ನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಒನ್ನು, ಪ್ರತಿದಿನ ಕೂಡ ಕುಂಕುಮ ಇಡುವಂಥ ಅಭ್ಯಾಸ ಕೆಲವ್ರಿಗೆ ಇದ್ದೇ ಇರುತ್ತೆ ಅಲ್ವಾ. ಕುಂಕುಮನ ಪರ್ಫೆಕ್ಟಾಗಿ ಇಡಬೇಕು ಅಂದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಯೂಶ್ವಲಿ ಫಂಕ್ಷನ್ಸ್ಗೆಲ್ಲ ಹೋದಾಗ ಕರೆಕ್ಟ್ ಶೇಪಲ್ಲಿ ಕುಂಕುಮನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಆಗ್ತಿರ್ತೀವಲ್ವ. ಒಂದು ಬಟ್ಸ್ನ ತೊಗೊಂಡು ನಾವು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ನ ಎಲ್ಲಿ ನಾವು ಕುಂಕುಮನ ಇಡಬೇಕು ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ. ಅದರ ಮೇಲೆ ಕುಂಕುಮನ ಇಡೋದ್ರಿಂದ ಕುಂಕುಮ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು, ಅರ್ಶಿನ ಕುಂಕುಮನ ಡೈಲಿ ಪೂಜೆಯಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ಬಂದಾಗ ಅದನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಈ ಐಡಿಯಾನ ಫಾಲೋ ಮಾಡ್ಬೋದು. ಒಂದು ತೆಳುವಾಗಿರುವಂಥ ಪೇಪರ್, ಟಿಶ್ಯೂ ಅಥವಾ ಬಟ್ಟೆನ ತೊಗೊಂಡು ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಸ್ವಲ್ಪ ಜೀರಿಗೆನ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಎಷ್ಟು ಅರ್ಶಿನ ಸ್ಟೋರ್ ಮಾಡ್ತಾ ಇದ್ದೀರೋ ಅದ್ರ ಮೇರೆಗೆ ನೀವು ಜೀರಿಗೆ ಕ್ವಾಂಟಿಟಿನ ತೊಗೊಳ್ಬೇಕಾಗತ್ತೆ. ಈಗ ಇದನ್ನು ಅರಿಶಿಣದಲ್ಲಿ ಹಾಕಿ ಇಡೋದ್ರಿಂದ ಅರಿಶಿಣ ತುಂಬ ದಿನದವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಒನ್ನು, ದೀಪಗಳು ಜಾಸ್ತಿ ಹೊತ್ತು ಉರಿಬೇಕು ಅಂದರೆ ಯಾವ ಥರ ದೀಪಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಮಿಡಲಲ್ಲಿ ಈ ಥರ ಬತ್ತಿ ಹಾಕುವಂಥದ್ದು ಇರುತ್ತೆ ಅಲ್ವಾ. ಈ ಥರದ ದೀಪಗಳು ತುಂಬ ಹೊತ್ತು ಉರಿತಾ ಇರುತ್ತೆ, ಅಂದರೆ ಬೆಳಗ್ತಾ ಇರುತ್ತೆ. ಸೊ ನಿಮ್ಮನೇಲೂ ಕೂಡ ದೀಪಗಳು ಜಾಸ್ತಿ ಹೊತ್ತು ಉರಿಬೇಕು ಅನ್ನೋದಾದರೆ ಈ ಥರದ ದೀಪಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು, ಗಂಧನ ಯಾವ ಥರ ಮಿಕ್ಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಸ್ಪೆಷಲಿ ಗಂಧನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಬೌಲ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ಲೇಟ್ಸಲ್ಲಿ ಅಂದರೆ ಹಿತ್ತಾಳೆ ತಾಮ್ರದ ಪ್ಲೇಟ್ಸಲ್ಲೆಲ್ಲ ಗಂಧನ ಮಿಕ್ಸ್ ಮಾಡೋದಾದರೆ ಈ ಥರ ಕಾರ್ನರ್ಸಲ್ಲಿ ಕಲೆಗಳನ್ನೋದು ಆಗಿಬಿಡುತ್ತೆ, ಮಾರ್ಕ್ಸ್ ಕೂಡ ಆಗುತ್ತೆ. ಅದರಿಂದ ಗಂಧದ ಕಲರ್ ಕೂಡ ಚೇಂಜ್ ಆಗುತ್ತೆ. ಇನ್ನು ಸ್ಟೀಲ್ ಯೂಸ್ ಮಾಡೋಣ ಅನ್ನೋದಾದರೆ ಪೂಜಾ ರೂಮಲ್ಲಿ ಸ್ಟೀಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈ ಥರ ಸೆರಾಮಿಕ್ ಬೌಲ್ಸ್ನ ಯೂಸ್ ಮಾಡೋದಾದರೆ ಗಂಧದ ಕಲರ್ ಚೇಂಜ್ ಆಗದಿರ ಇರುತ್ತೆ, ಕಾರ್ನರ್ಸ್ ಎಲ್ಲ ಕಲೆಗಳಾಗ್ದಿರ ಇರುತ್ತೆ. ಒನ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿದ್ಮೇಲೆ ಒಣಗಿದ್ರೂ ಕೂಡ ಈ ಬೌಲ್ ತುಂಬ ನೀಟಾಗೇ ಇರುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ಥರ ಒಣಗಿದ್ದಾಗ ಫಿಂಗರ್ ಸಹಾಯದಿಂದ ಇದನ್ನು ಪೌಡರ್ ಮಾಡ್ಕೊಳ್ಬೋದು. ಈ ಪೌಡರ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಈ ಬೌಲ್ನ ಕೂಡ ತೋರಿಸ್ತೀನಿ. ಕಾರ್ನರ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ಈ ಒಂದು ಸಿಲ್ವರ್ ಐಟಮ್ಸ್ ಎಲ್ಲ ಕಪ್ಪಗಾಗಿರುತ್ತೆ. ಈ ಕಪ್ಪಗಾಗಿರುವಂಥ ಸಿಲ್ವರ್ ಐಟಮ್ಸ್ನ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಡೈಲಿ ಬೇಸಿಸ್ ಮೇಲೆ ಕ್ಲೀನ್ ಮಾಡೋದಾದರೆ ಬೇರೆ ರೀತಿ ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕ್ಲೀನ್ ಮಾಡೋರು ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಮೊದಲಿಗೆ ಇದ್ರ ಮೇಲಿರುವಂಥ ಅರ್ಶಿನ ಕುಂಕುಮನ ನೀಟಾಗಿ ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದಾಗ ಈ ದೀಪಗಳನ್ನ ಅದರಲ್ಲಿ ಹಾಕಿ, ಅಂದರೆ ಇದು ಪೂರ್ತಿ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದರಲ್ಲೇ ಸ್ವಲ್ಪ ಅಡುಗೆ ಸೋಡಾ ಮತ್ತು ಅಲ್ಯೂಮಿನಿಯಂ ಫಾಯಿಲ್ ಬರುತ್ತೆ ಅಲ್ವಾ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಅಲ್ಯೂಮಿನಿಯಂ ಫಾಯಿಲ್ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಅಡುಗೆ ಸೋಡಾನ ಯೂಸ್ ಮಾಡೋದ್ರಿಂದ ದೀಪಗಳಲ್ಲಿರುವಂಥ ಜಿಡ್ಡೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಈ ಥರ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ದೀಪದಲ್ಲಿರುವಂಥ ಜಿಡ್ಡೆಲ್ಲ ಕೂಡ ಸೈಡಲ್ಲಿ ಕಲೆಕ್ಟ್ ಆಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಕೇರ್ಫುಲ್ಲಾಗಿ ಈಗ ದೀಪಗಳನ್ನೆಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಈಗ ಇವುಗಳನ್ನ ನಾರ್ಮಲ್ ಡಿಶ್ ವಾಷಿಂಗ್ ಲಿಕ್ವಿಡಿಂದ ವಾಶ್ ಮಾಡ್ಕೊಳ್ಳೋದಾದರೆ ದೀಪಗಳು ತುಂಬ ಶೈನಿಯಾಗಿ ಪಳಪಳ ಅಂತ ಹೊಳೆಯುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡಿಸೈನ್ಸ್ ಎಲ್ಲ ಏನಿದೆ, ಆ ಡಿಸೈನ್ಸಲ್ಲಿರುವಂಥ ಕೊಳೆ ಎಲ್ಲ ಕೂಡ ನೀಟಾಗಿ ರಿಮೂವ್ ಆಗಿದೆ. ಇಷ್ಟ ಆದರೆ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಸ್ಪೈಸ್ ಆರ್ಗನೈಸರ್ಸು. ಇಲ್ಲಿ ನಾನು 2 ಶೇಪಲ್ಲಿರುವಂಥದ್ದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಪೂಜಾ ರೂಮ್ಗೋಸ್ಕರ ಇಟ್ಕೊಂಡಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಸ್ಟೀಲ್ದು ಏನು ನೋಡ್ತಾ ಇದ್ದೀರಾ, ಇದು ನಾರ್ಮಲ್ ಆಗಿ ಕಿಚನಲ್ಲಿ ಯೂಸ್ ಮಾಡುವಂಥ ಸ್ಪೈಸ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. 2ರಲ್ಲಿ ಯಾವುದಾದ್ರೂ ಕೂಡ ನೀವು ಪೂಜಾ ರೂಮಲ್ಲಿ ಯೂಸ್ ಮಾಡ್ಕೊಳ್ಬೋದು. ಬಟ್ ನೀವೇನಾದರೂ ಈ ಥರ ರೌಂಡ್ ಶೇಪ್ಸಲ್ಲಿರುವಂಥದ್ದು ಯೂಸ್ ಮಾಡ್ತಾ ಇದ್ರೆ ಕಾರ್ನರ್ಸಲ್ಲೆಲ್ಲ ಸ್ವಲ್ಪ ನಿಮಗೆ ಗ್ಯಾಪ್ ಅನ್ನೋದು ಸಿಗುತ್ತೆ. ನೀವು ಅದರಲ್ಲಿ ಏನಾದರೂ ಇಟ್ಟಿದ್ದೀರಾ ಅರ್ಶಿನ ಕುಂಕುಮ ಅನ್ನೋದಾದರೆ ಚೆಲ್ಲೋ ಚಾನ್ಸ್ ಇರುತ್ತೆ. ಪೂಜಾ ರೂಮ್ಗಾದರೆ ಪ್ಲಾಸ್ಟಿಕ್ ಕಂಟೈನರ್ ಏನು ತೋರಿಸ್ತಾ ಇದ್ದೀನಿ ಅದಾದರೆ ಬೆಸ್ಟು. ಒಂದು ವೇಳೆ ಸ್ಟೀಲ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಕೆಳಗಡೆ ಒಂದು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ನ ಹಾಕಿ ಇಟ್ಕೊಳ್ಳಿ. ಎಲ್ಲದನ್ನು ಕೂಡ ಒಂದರಲ್ಲೇ ಆರ್ಗನೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ರೋಸ್ ವಾಟರ್ನ ಯಾವ್ಯಾವ ಥರ ಪೂಜಾ ರೂಮಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಂದು ರೋಸ್ ವಾಟರು 1 ಲೀಟರ್ ಕೆಪಾಸಿಟಿಯಲ್ಲಿರುವಂಥದ್ದು. ಇದು ನಾನು ಒಂದು ಪುಟ್ಟದಾಗಿರುವಂಥ ಬಾಟಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದಾದರೆ ಗಂಧನ ಮಿಕ್ಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಗಂಧದ ಪೌಡರಲ್ಲಿ ಸ್ವಲ್ಪ ಅರಿಶಿನ ಮತ್ತು ರೋಸ್ ವಾಟರ್ ಮತ್ತು ಸ್ವಲ್ಪ ಜವಾದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು.
ಇದೇ ಥರ ರಂಗೋಲಿ ಎಲ್ಲ ಹಾಕಬೇಕಾದ್ರೆ ರಂಗೋಲಿ ಪೇಸ್ಟಲ್ಲೂ ಕೂಡ ಹಾಕಿ ಇಟ್ಕೊಳ್ಬೋದು. ಇನ್ನು ಈ ಪೇಸ್ಟ್ ಬಗ್ಗೆ ಸುಮಾರು ಸತಿ ಈಗಾಗಲೇ ಶೇರ್ ಮಾಡಿದ್ದೀನಿ, ರಂಗೋಲಿ ಪೇಸ್ಟ್ ಅಂತ. ರಂಗೋಲಿ ಪೇಸ್ಟ್ ಇಲ್ಲ ಅನ್ನೋದಾದರೆ ನೀವು ಅಕ್ಕಿಯಿಂದ ಕೂಡ ಈ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ರೋಸ್ ವಾಟರ್ನ ಈ ಥರ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ತಿರ್ತೀವಲ್ವ, ಆವಾಗಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅರ್ಶಿನ ಹಚ್ಬೇಕಾದ್ರೆ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಕೂಡ ಹಚ್ಕೊಳ್ಬೋದು. ಪೂಜಾ ರೂಮ್ಸಲ್ಲಿ ಈ ಥರದ ಕಬೋರ್ಡ್ಸ್ ಇಲ್ಲದೆ ಇರೋವಂಥವ್ರು ಟಪ್ಪರ್ವೇರ್ ಬಾಕ್ಸಸ್ನ ಪೂಜಾ ರೂಮ್ ವಸ್ತುಗಳನ್ನ ಆರ್ಗನೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಈ ಥರದ ಬಾಕ್ಸಸ್ಸಲ್ಲಿ ಪೂಜಾ ವಸ್ತುಗಳು ಏನೇನಿರುತ್ತೆ, ನಾರ್ಮಲಾಗಿ ದೀಪಗಳು ಇರ್ಬೋದು, ಎಕ್ಸ್ಟ್ರಾ ಪೂಜೆಯಲ್ಲಿ ಯೂಸ್ ಮಾಡುವಂಥ ವಸ್ತುಗಳು, ಬುಕ್ಸ್, ಅರ್ಶಿನ ಕುಂಕುಮದ ಕಂಟೈನರ್ಸ್ ಎಲ್ಲದನ್ನ ಕೂಡ ಈ ಥರದ ಟಪ್ಪರ್ವೇರ್ ಬಾಕ್ಸಸ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಇದ್ರ ಜೊತೆಗೆ ಒಂದು ಸ್ಪೈಸ್ ಆರ್ಗನೈಸರ್ ಬರುತ್ತೆ ಅಲ್ವಾ, ಆಗಲೇ ತೋರಿಸ್ದೆ ಅಲ್ವಾ ಪ್ಲಾಸ್ಟಿಕ್ದು, ಇದನ್ನ ಇಟ್ಕೊಳ್ಳೋದಾದರೆ ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡೋವಂಥದ್ದೆಲ್ಲ ಒಂದು ಕಡೆ ಇರುತ್ತೆ, ರೇರಾಗಿ ಯೂಸ್ ಮಾಡೋವಂಥದ್ದೆಲ್ಲ ಕೂಡ ಟಪ್ಪರ್ವೇರ್ ಬಾಕ್ಸಸ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಬಡ್ಸ್ನ ಯಾವ್ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ನೋಡ್ತಿದ್ದೀರಲ್ವ, ಗಂಧನ ಈ ಥರ ದೀಪಗಳಿಗೆಲ್ಲ ಹಚ್ಚೋದಕ್ಕೋಸ್ಕರ ಬಡ್ಸ್ನ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಕೈ ಕಲರ್ ಆಗದಿರ ಇರುತ್ತೆ ಮತ್ತು ಕರೆಕ್ಟ್ ಶೇಪಲ್ಲೂ ಕೂಡ ಇಟ್ಕೊಳ್ಬೋದು. ಬಾಗಿಲಿಗೆ ಅರ್ಶಿನ ಕುಂಕುಮ ಹಚ್ಬೇಕಾದ್ರೂ ಕೂಡ ಬಡ್ಸ್ನ ಯೂಸ್ ಮಾಡಿಬಿಟ್ಟು ಗಂಧನ ಹಚ್ಕೊಳ್ಬೋದು. ನೆಕ್ಸ್ಟ್ ರಂಗೋಲಿ ಹಾಕೋಕ್ಕೋಸ್ಕರ ಕೂಡ ಈ ಒಂದು ಬಡ್ಸ್ನ ಯೂಸ್ ಮಾಡ್ಕೊಳ್ಬೋದು. ರಂಗೋಲಿ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ರಂಗೋಲಿನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈ ಥರ ಒಂದು ಬಾಟಲ್ನ ಪೂಜಾ ರೂಮಲ್ಲಿ ಇಟ್ಕೊಳ್ಳೋದಾದರೆ ಡೈಲಿ ಬೇಸ್ಡ್ ಮೇಲೆ ಪೂಜೆ ಮಾಡುವಾಗ ಈ ಒಂದು ನೈರ್ಮಲ್ಯ ಎಲ್ಲ ತೆಗಿತೀವಲ್ವ, ಹಿಂದಿನ ದಿನ ಇಟ್ಟಿರೋ ಹೂಗಳನ್ನೆಲ್ಲ ಹಾಕೊಳ್ಳೋದಕ್ಕೋಸ್ಕರ ಈ ಒಂದು ಬಾಟಲ್ನ ಯೂಸ್ ಮಾಡ್ಕೊಳ್ಬೋದು. ಪ್ರತಿ ಸಲನೂ ಒಂದು ಪೇಪರ್ ಕವರ್ನ ಯೂಸ್ ಮಾಡೋ ಬದಲಾಗಿ ಇದಕ್ಕಂತಾನೆ ಒಂದು ಬಾಟಲ್ನ ಇಟ್ಕೊಳ್ಳೋದಾದರೆ ಕನ್ವೀನಿಯೆಂಟಾಗಿ ಎಲ್ಲದನ್ನ ಅಂದರೆ ಈ ವೇಸ್ಟ್ ಎಲ್ಲ ಒಂದರಲ್ಲೇ ಹಾಕ್ಕೊಳ್ಬೋದು. ಈ ಬಾಟಲ್ ಸಮೇತನೇ ತೊಗೊಂಡೋಗಿ ಗಿಡಗಳಲ್ಲೂ ಕೂಡ ಹಾಕೋಕ್ಕೆ ತುಂಬ ಈಸಿಯಾಗಿರುತ್ತೆ. ಇದನ್ನು ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಟ್ಕೊಂಡು ಈ ಥರ ಆರ್ಗನೈಸ್ ಮಾಡ್ಕೊಳ್ಬೋದು. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಮೋಟಿವೇಶನಲ್ ಆಗಿತ್ತು ಅನ್ಸರಿ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.